ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ? ಅವರೇ ಆ 2 ಕೋತಿಗಳು. ಬಾಯ್ ಬಾಯ್ ಬಾಯ್. ಫೈನಲಿ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ? ದಾಂಡೇಲಿ. ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀವಿ? ದಾಂಡೇಲಿ. ರೋಡಲ್ಲಿ ಬಂದ ಹೇಳಿ, ಟ್ರಿಪ್ ಹೋಯ್ತಾ ಇದೀವಲ್ಲ, ನಿಮ್ಮ ಅಭಿಪ್ರಾಯ ಏನು? ಮಳೆ ಬರ್ತೈತೆ ಸದ್ಯಕ್ಕೆ. ನಿಮ್ಮ ಅಭಿಪ್ರಾಯ? ಫೈನಲಿ ಗೋಯಿಂಗ್. ಹೋಯ್ತಾ ಇದೀವಿ. ನಿಂದು? ಫೈನಲಿ ವಿ ಆರ್ ಗೋಯಿಂಗ್. ವಾವ್. ಎಲ್ಲರೂ ಹೇಳು. ಆಮೇಲೆ ಹೇಳ್ತೀನಿ. ಜಾಸ್ತಿ ಆಮೇಲೆ ರಿವರ್ ರಾಫ್ಟಿಂಗ್ ಚೆನ್ನಾಗಿ. ಆಮೇಲೆ ಏನೇನು. ಯಾ ಸುಪ್ರಿಯಾ, ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ? ಈ ರೇಂಜಿಗೆ ಆಗ್ತಾ ಇದೆಯಾ? ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನೀತು ಹುಚ್ಚಿ ಆಗೋಗ್ಬಿಟ್ಟವಳೆ. One eternity later. ಇವಾಗ ಲ್ಯಾಂಡ್ ಆಗಿದ್ದೀವಿ. ಧಾರವಾಡಲ್ಲಿದ್ದೀವಿ. ನೆಕ್ಸ್ಟ್ ಇವಾಗ ಬಸ್ ದಾಂಡೇಲಿಗೆ ಹೋಗ್ಬೇಕು. ದಾಂಡೇಲಿಯಿಂದ ಕ್ಯಾಬ್ ಬರುತ್ತೆ. ರೆಸಾರ್ಟ್ ಎಲ್ಲರೂ ಕಳಿಸ್ತೀವಿ. ಎಸ್. ನೀತು ಕಲ್ಪುಟ್ಲು ಹಂಗೋ ಹಿಂಗೋ, ಅದಕ್ಕೆ ಬೆಳ್ಳ ಕಾಣಿಸ್ತಿದ್ಯಲ್ಲ. ಹೌದು. ವಾಟರ್ ಸ್ನಾನ ಮಾಡ್ಕೊ ಬಂದಲ್ಲ, ಅದಕ್ಕೆ ನಮಗ್ ಸ್ವಿಮ್ಮಿಂಗ್ ಬರಲ್ಲ ಅಂತ ಇದ್ರು. ನೀರ್ ಅನೇ ತರ ಒದ್ದಾಡಿ ಏನೋ ಒಂದು ಮಾಡಿ ಏನೇನೋ ಆಸನ ಎಲ್ಲ ಟ್ರೈ ಮಾಡಿ ಸಮ್ಮರಿ ಏನ್ ಕಲ್ತ್ವಿ ಅಂದ್ರೆ, ಅಕಸ್ಮಾತ್ ಆಗು ನಾವ್ ನೀರಿಗೆ ಬಿದ್ರೆ ಮುಗಿದ್ ನಮ್ ಕತೆ. ಹೌದು. ವಿ ಡೋಂಟ್ ನೋ ಸ್ವಿಮ್ಮಿಂಗ್ ಸತ್ತೋಗ್ತೀವಿ ಪಕ್ಕ. ಅದಕ್ಕೋಸ್ಕರ ಸಣ್ಣದಾಗೋದಕ್ಕಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕಲ್ಕೋಬೇಕು. ಅದು ಇದು ನಾನೇ ಕುಳ್ಳಿ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ. ಇಲ್ಲಿಗೆ ಬರುತ್ತೆ, ಅದ್ರಲ್ಲೇ ನಾವು ತೆಂತಾನೂ ಇಲ್ಲ ಮುಳುಗ್ತಾನೂ ಇಲ್ಲ, ಏನೋ ಒಂದು ಮಾಡ್ತೀವಿ. ಇದು ನಮ್ಮ ರೂಮು. ಇದು ಊಟ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಊಟ ಮಾಡ್ತಾಯಿದ್ವಿ. ನೆಂದೋಗಿರೋದಕ್ಕೆ ಬಿಸಿಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾನ್ ವೆಜ್ಜು, ನಾನ್ ವೆಜ್. तुझे देखा तो ये जाना सनम, प्यार होता है दीवाना सनम, अब यहाँ से कहाँ जाए हम, तेरी बाहों में बंध जाए हम. ಈಗ ನಾವು ರಿವರ್ ರಾಫ್ಟಿಂಗು ಮತ್ತೆ ಜಾರ್ಬಿಂಗ್, ಕಯಾಕಿಂಗ್, ವಾಟರ್ ಆಕ್ಟಿವಿಟೀಸ್ಗೆ ಅಂತ ಬಂದಿದ್ದೀವಿ. ಅಲ್ಲಿರುವಂತಹ ವಾಟರ್ ಆಕ್ಟಿವಿಟಿ ಪ್ಲೇಸಿಗೆ ಬಂದಿದ್ದೀವಿ. ಮುಂದೆ ಅಲ್ಲಿಗೆ ಅಲ್ಲೋ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಅವ್ರು ನೋಡಿದ್ರೆ ನಿಮ್ದು ಇದೆಲ್ಲ ಪಕ್ಕದ್ದು ಅಂತ ಅಂದ್ರು. ಸೊ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಲೈಕ್ ನೇಚರಿಂದ ಬಂದಿರುವಂತಹ ಪ್ಯೂರ್ ಬ್ಯೂಟಿ, ದ ಸೋರ್ಸ್ ಆಫ್ ವಾಟರ್. ಜಾಸ್ತಿ ಆಗಿರ್ಬೋದು, ಎಲ್ಲನೂ ಅವ್ರವ್ರು ಮಾಡ್ಕೊಂಡ್ಬಿಟ್ಟವ್ರೆ. ಇಷ್ಟಿಷ್ಟಂದು ಅಷ್ಟಿಷ್ಟಂದು ಅವರೇ ಮಾಡ್ಕೊಂಡ್ಬಿಟ್ಟವ್ರೆ. ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ಅವ್ರದ್ದು ಪೀಪಲ್ ಸೋ ಆಲ್ ದಿಸ್. ಇಷ್ಟು ಚೆನ್ನಾಗಿರುವಂತಹ ನೇಚರು, ಫ್ಲವರ್, ಟ್ರೀ, ನೀರು ಎಲ್ಲ ನೋಡಿ ಜಾಸ್ತಿ ಲೆಕ್ಚರ್ ಕೊಡ್ತಾವಳಲ್ಲ, ಎಲ್ಲ ನೋಡಿ ಟೂರಿಸಂನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಗವರ್ನಮೆಂಟ್ ಮಾಡಿರೋದು. ದಡ್ಡಿ ಹುಡುಗಿ ಏನು ಗೊತ್ತಾಗಲ್ಲ. ಫ್ಲಾಶ್ ಬ್ಯಾಕ್. ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ಅವ್ರದ್ದು ಆಯ್ತು.
ಬರೀ ಇಂಥದೆಯಾ ಆಯ್ತು ಇದು ನಮ್ಮ ಫಸ್ಟ್ ಟ್ರಿಪ್ ಹೆಂಗಿದೆ ಇದೆಲ್ಲ ಕೊನೆಗೂ ಅದ್ರಲ್ಲೂ ನೀವು ಸ್ಟೂಡೆಂಟ್ ಆಗಿದ್ರೆ ಜಾಸ್ತಿ ಕಾಸು ಬನ್ನಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನೋಡಿ ಫ್ರೆಂಡ್ಸ್, ನಾನು ಮತ್ತು ಕೃಷ್ಣವೇಣಿ ಇವಾಗ ತಪ್ಪದಾರಿಗೆ ಬಂದ್ಬಿಟ್ಟು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ನೋಡಿದ್ರೆ 2 ಕೋತಿಗಳು ಅವ್ರ ಪಾಡ್ದವ್ರು ಆಡ್ಕೊಂಡು ಹೋಗ್ತಾರೆ. ತೋರಿಸ್ತೀನಿ ಅದೇ ಯಾವ ಕೋತಿಗಳು ಹೆಂಗೆ ಆಡ್ಕೊಂಡು ಹೋಗ್ತಾರೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನೀವೇನೆ ನೋಡಿ ಫ್ರೆಂಡ್ಸ್. ಬೇಕಾಬಿಟ್ಟು ಹೋಯ್ತವ್ರೆ ಅವರೇ ಆ 2 ಕೋತಿಗಳು. ತಿಕ್ಲು ಥರ ಆಡ್ಕೊಂಡು ಹೋಯ್ತವ್ರೆ. ಒಳ್ಳೆ ಕಳ್ದೋಗ್ಬಿಟ್ಟಿರೋ ಥರ, ಕಳ್ದೋಗಿರೋ ಮಕ್ಕಳು. ಸುಸ್ತಾಗಿರ್ಬೇಕು ಅದ್ರಲ್ಲಿ ಒಂದು ಕೋತಿಗೆ. ಇಬ್ರು ಹಂಗೆ ಏನೋ ಬಿಸಾನ್ ರಿವರ್ ಅಂತ ಅಂದ್ರು. ಇರೇ ನಾನು ಹೇಳ್ತೀನಿ ಅದು ಏನಾಗುತ್ತೆ ಅವಾಗಲೇ ಇಲ್ಲಿ ಬಂದು ಬಿಸಾನ್ ರಿವರ್ ಅಂತ BRR ಅದೇನಾಯ್ತು ಗೊತ್ತಾ? ನಿಮಿಷ ಏನಾಯ್ತು ಗೊತ್ತಾ? ಫಸ್ಟ್ ಬಿಸಾನ್ ರಿವರ್ ಅಂತ ಬಂದ್ವಾ, ಹೌದಿದಲ್ಲ ವೈಟ್ ವಾಟರ್ ಅಂದ್ರ ನಮ್ಗೆ ಅದ್ರ ಕಡೆ ಗೊತ್ತಿಲ್ಲ. ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋದ. ಅಲ್ಲಿಂದ ಈ ಕಡೆ ಸೈಡ್ ಅಂದ್ರು. ತಿರ್ಗಾ ಅಲ್ಲೋದ್ರೆ ನಿಂತ್ಕೊಂಡ್ವಿ. ಅಲ್ಲೆಲ್ಲ ಕೈಕಿಂಗ್ ಮಾಡಿ ಫುಲ್ ಖುಷಿ ಆಗೋಯ್ತು ಅದನ್ನ ನೋಡ್ಬಿಟ್ಟು. ಆಯ್ತಾ, ನಾನು ಇವಾಗ ವಿಡಿಯೋ ಹಾಕಿದ್ನಲ್ಲ ಅದೇ ಇದ್ರದ್ದು ವೈಟ್ ವಾಟರ್ ಅಂತ ಫುಲ್ ನೋಡಿದ ತಕ್ಷಣ ಫುಲ್ ಖುಷಿ ಆಗುತ್ತೆ. ನೋಡಿದ್ರೆ ಅದು ಅಲ್ಲ ನೆಕ್ಸ್ಟ್ ನಾವು ಹೋಗ್ತೀವಿ ಅಂದಾಗ ನಿಮ್ದಿಲ್ಲಲ್ಲ ಇನ್ನು ಮೇಲೆ ಅಂತ ಅಂದ್ರು. ಯಾವುದೋ ಅಡ್ವೆಂಚರ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಇಲ್ಲಿಗೆ ತಿರುಗಿಸ್ತಾ ಇದ್ದಾರೆ. ಕೂತಿಸ್ತಾರೆ. ನಮ್ಮ ಡ್ರೈವರ್ ಅಂಕಲ್ಗೆ ನಮ್ಮ ಮೇಲೆ ಅದೆಷ್ಟು ಕೋಪ ಆಯ್ತೋ ಗೊತ್ತಿಲ್ಲ. ಹಿಂಗೆ ನಿಲ್ಲಿಸ್ಬಿಟ್ಟು ನಮ್ಮನ್ನ ಅರ್ಧಕ್ಕೆ, ಅದೇ ನಮ್ಮ ಡ್ರೈವರ್ ಅಣ್ಣಂಗೆ ನಿಲ್ಲಿಸ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟು ನಮ್ಮನ್ನ ಓಡಾಡಿಸ್ತಾವ್ರೆ. ಇಲ್ಲೇ ಇದ್ದೀನಿ ಅಂತ ಮಾತ್ರ ಕಾಣ್ತಾ ಇಲ್ಲ. ಬಂದ್ರೆ ನಾವು ಬೇಗ ಹೋಗಿ ಆಡಿದ್ರೆ ನಮ್ಗೆ ಸಾಕಾಗಿದೆ. ನಾವು ಅಷ್ಟು ಡೆಸ್ಪರೇಟ್ ಟು ಪ್ಲೇ ದ ಗೇಮ್ಸ್. ಬೇಗ ಬರಲಿ. ಮತ್ತೆ ಇನ್ನೊಂದೇನಾಯ್ತು ಗೊತ್ತಾ, ಅಲ್ಲಿ ಬರ್ತಾ ಹಾವು ಹೊಡೆದಾಕ್ಬಿಟ್ಟಿದ್ದಾರೆ. ಅಂದ್ರೆ ಫುಲ್ ಅಪಚ್ಚಿ ಮಾಡಿ ತುಳಿದು ಬಿಟ್ಟಿದ್ದಾರೆ. ಫುಲ್ ಅದು ಹಾವು ಹಿಂಗಿರುತ್ತೆ ಅಲ್ಲ, ಹಿಂಗೆ ಅಂದ್ರೆ ಇಷ್ಟಪ್ಪ ಇಲ್ಲಿ ಸಣ್ಣದಲ್ಲಿ ರೋಡಲ್ಲಿ ಐತೆ. ಇವ್ರು ಕಾಣಿಸ್ಲಿಲ್ಲ, ಬಗ್ಬಿಟ್ಟು ನೋಡೋದು ನಂಗೆ ಕಾಣಿಸ್ತಾವಳೆ ಹೇಳಿದ ತಕ್ಷಣ. ಅಂತೂ ಫೈನಲಿ 21 ವರ್ಷ ಆದ್ಮೇಲೆ ಟ್ರಿಪ್ಪಿಗೆ ಬಂದಿದ್ದೀವಿ. 10ನೇ ಕ್ಲಾಸ್ ಇದ್ದಾಗಿಂದ ನಾನು ಡೈಲಿ ಪ್ಲಾನ್ ಮಾಡೋದು. 6 ಇದ್ದಾಗೆಲ್ಲ ಎಲ್ಲಾದ್ರೂ ಹೋಗ್ಬೇಕಂತ. ಕೊನೆಗೂ ಎಷ್ಟೋ ಫ್ರೆಂಡ್ಸ್ ಬರಲಿಲ್ಲ. ಬರ್ತ್ ಕಮ್ಮಿಂಗ್ ಬಟ್ ಒಳ್ಳೆ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಬರೀ ಹತ್ರದಿಂದ ನೋಡ್ಬೇಕು. ಅವಳಿಗೆಲ್ಲ ಬ್ಲರ್ ಕಾಣಿಸ್ತಿದೆ. ಅಫ್ಕೋರ್ಸ್ ನನಗೂ ಹಂಗೆ ಕಾಣಿಸ್ತಿದೆ. ಲೈಫ್ ಜಾಕೆಟ್ ಐತ್ ಕಣೆ. ಅಸ್ ಆ್ಯಂಡ್ ಅವರ್ ಪಸಂದಿದ ಔರತ್ ಇನ್ ದ ಫ್ಯೂಚರ್. ಹಿಂಗೆ ಅಕಸ್ಮಾತ್ ಸ್ವಿಮ್ಮಿಂಗ್ ಕಲ್ತಿಲ್ಲ ಅಂದ್ರೆ ಹಿಂಗೆ ಸೈಡಲ್ಲಿ ಕುತ್ಕೊಂಡು ನೀರಲ್ಲಿ ಆಟ ಆಡ್ಕೊಂಡು ಏನಂಗೆ ಬಿಕ್ಲಿಕ್ಕೆ ನಿಲ್ಸ್ಕೊಂಡು ಬಿಕ್ಲಿಕ್ಕೆ ನಿಲ್ತಾ ಇಲ್ಲ. ನನಗೆ ಜಾಗ ಯಾರೋ ನೆನ್ಸ್ಕೊತಾ ಇರ್ಬೇಕು ನಂದಿನಿನ. ಬಂದ್ಬಿಟ್ಟು ಯಾರನ್ನೋ ಪಾಪ ಅದಕ್ಕೆ ನೆನ್ಸ್ಕೊತಾ ಇರ್ತಾರೆ. ಕರೆಕ್ಟ್ ನೋಡಿ ಎಷ್ಟು ಓಕೆ, ಅಂತೂ ಇಂತೂ ನಾವು ಹುಡುಕ್ತಾ ಇದ್ದಿದ್ದ ಜಾಗ ಸಿಕ್ಕಿದೆ. ಇವಾಗ ಹೋಗಿದ ತಕ್ಷಣ ನಮ್ಮ ಟಿಕೆಟ್ನ ಕನ್ಫರ್ಮ್ ಮಾಡಿಕೊಂಡು ಕಯಾಕಿಂಗ್, ಬೋಟಿಂಗ್, ಜಾರ್ಬಿಂಗ್, ರಿವರ್ ರಾಫ್ಟಿಂಗು ಎಲ್ಲ ಮಾಡ್ತೀವಿ. ಏನೋ ಡಿಫ್ರೆಂಟ್ ಆಗಿ ವೆರೈಟೀಸ್ ಮಾಡಿರ್ತಾರೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದೆ. ಎಕ್ಸ್ಪೆಕ್ಟೇಷನ್ ಹರ್ಟ್ ಮಾಡ್ತಾರೆ. ಮಧ್ಯಾಹ್ನದಿಂದ ಮತ್ತೆ ವಾಪಸ್ ಅನ್ನ ಮಾತ್ರ ಬೇರೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಮಾಡಿದ್ದಾರೆ. ಚಿಕನ್ ಬೇಯಿಸೋರೆ ಮತ್ತೆ ಬಿಸಿ ಮಾಡೋರೆ ಬೆಂದೇ ಹೋಗೋದು ಪೂರ್ತಿ. ಅದೇ ಹಣ ಅಂತ ಇರೋದು ಮತ್ತೆ ಬಿಸಿ ಮಾಡೋರು. ಏನು ಗೊತ್ತಾ, ಚಿಕನ್ ಏನಿದೆ ಅದನ್ನು ಅವರೇ ಮತ್ತೆ ಬೇಯಿಸಿದ್ದಾರೆ. ಇದು ಅವ್ರು ಹೊಸದಾಗಿ ಏನಾದರೂ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಓನ್ಲಿ ರೈಸ್ ಬಿಟ್ಟು ಹೊಸದಾಗಿ ಬೇರೆ ಏನು ಮಾಡಿದ್ದಾರೆ ಅಷ್ಟೇ. ನಾವು ಊಟ ಎಲ್ಲ ಊಟ ನೋಡಿ, ನಾನು ಇದಕ್ಕೆ ಏನು ತಿನ್ನೋಣ ಅನ್ನಿಸ್ಬಿಟ್ಟು ಇಷ್ಟೇ ಹಾಕೊ ಬಂದಿದ್ದೀನಿ. ಇವಳಿಗೂ ಏನು ತಿನ್ನಲಿ ಅನ್ನಿಸ್ಬಿಟ್ಟು ಇಷ್ಟೊಂದು ಹಾಕೊಂಡ್ಬಂದವಳೆ. ಏನೂ ಇಲ್ಲ ಅಲ್ಲಿ. ನನ್ನ ನಿದ್ದೆ ಬರ್ತಿದೆ. ಆ್ಯಂಬಿಯನ್ಸ್ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಇರೋ ನಿಮಿಷ ಊಟದಲ್ಲಿ ಹಿಂಗಿರ್ಬೋದು, ಬಟ್ ಆ್ಯಂಬಿಯನ್ಸ್ ಅಂತ ಬಂದಾಗ ಒಂಥರ ಕೂಲಾಗಿ ನೇಚರ್ ಮಧ್ಯ ಜೊತೆಗೆ ಇರುತ್ತೆ. ನೇಚರ್ ಮಧ್ಯ ಸೌಂಡ್ ಇಲ್ಲ, ಏನೂ ಇಲ್ಲ, ಕಿರಿಕಿರಿ ಇಲ್ಲ. ತುಂಬ ಚೆನ್ನಾಗಿದೆ ಇಲ್ಲಿ ಊಟದಲ್ಲಿ. ಬಟ್ ಊಟ ಮಾತ್ರ ಚೂರಾಚೆ ಐತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿದೆ. ನಾವು ಕಡೆಗೆ ತಿಂದಿದ್ದಕ್ಕಿಂತ ಏನು ಕೆಟ್ಟಾಗಿಲ್ಲ. ನೆನ್ನೆ ಫುಲ್ಲು ನೀರಲ್ಲೇ ಬಿಟ್ಕೊಂಡಿದ್ದಕ್ಕೆ ನನ್ನ ಸ್ಕಿನ್ ಎಲ್ಲ ಹೋಗ್ಬಿಟ್ಟೈತೆ. ಈ ಕಡೆ ಒಂಥರ ಈ ಕಡೆ ಒಂಥರ ಬಂದು ನಾನು ಏನೇನು ಇದು ಇನ್ನೊಂದು ಬಂತು ನನ್ನ ನೋಡಿ ನೀಲ ಹಾಟು ಅಲ್ಲಲ್ಲಲ್ಲಲ್ಲಲ್ಲ. ನಾನು ಸುಪ್ರಿಯಾ. ಓಕೆ, ಇವಾಗ ನೀವು
ಇಲ್ಲಿ ನೋಡ್ಬೋದು ತುಂಬ ವೆದರ್ ತುಂಬಾ ಚೆನ್ನಾಗಿದೆ. ಸನ್ಸ್ಕ್ರೀನ್ ಫುಲ್ ಬೆಳಗ್ಗೆ ನೆನ್ನೆ ಫುಲ್ಲು ನೀರೆಲ್ಲ ಇದ್ದಿದ್ದಕ್ಕೇನೆ ಬೆಳ್ಳಗೂ ಕಾಣಿಸ್ತಿದ್ದೆ. ಅದ್ರ ಜೊತೆ ಪಿಂಪಲ್ ಎಲ್ಲ ಎದ್ದೆದ್ಬಿಟ್ಟು ನಿನ್ನೆ ಮುಖ ತೊಳೆದ ತಕ್ಷಣ ಫುಲ್ಲು ದೊಗ ಅಂತ ಉರಿತಾರೆ. ಇವಳು ಮನೆಗೆ ಹೋಗಿ ಫುಲ್ ಸ್ಕಿನ್ ಕೇರ್ ಮಾಡ್ತಾಳೆ, ಬಟ್ ಆದರೆ ಸ್ಕಿನ್ನೇ ಅವಳನ್ನ ಕೇರ್ ಮಾಡ. ಇವಾಗ ಇಲ್ಲಿಂದ ಬಂದು ಓಟ್ಸೇತ್ ಅಂತ ಇದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಏನಿದು ಮಾರ್ನಿಂಗ್ ವಾಕ್ ಅಲ್ಲ, ನೇಚರ್ ವಾಕಿಗೆ ಹೋಗ್ತಾ ಇದ್ದೀವಿ. ಇವಾಗ 7:15 ಕಾಣಿಸ್ತಿದ್ದೆ ಅದರಲ್ಲಿ. ಇಲ್ಲೆಲ್ಲ ಹಿಂಗೆ ಹೋಗ್ತಾ ಇದೆ ಫಾಗು, ಮಂಜು. ಅಯ್ಯಯ್ಯೋ ನಾಯಿ ನೋಡ್ರೆ ಎಲ್ಲ ಕೂತಿದೆ ಬೆಚ್ಚಗೆ ಮಾಡ್ಕೊಳಕ್ಕೆ, ಅದಕ್ಕೂ ಚಳಿಲ್ಲ. ಸೊ ಇದು ಎಂಟ್ರೆನ್ಸು. ಅಲ್ಲಿಂದ ಇಲ್ಲಿಗೆ ಬಂದು ಚೆಕ್-ಇನ್ ಆಗಿ ಇಲ್ಲಿಂದ ನೋಡಿ ಇವಾಗ ನಾವು ಇದ್ದಿದ್ದು ರೂಮ್ ಸ್ಟೇ ಹಾಂ ಇದೆ ನಮ್ಮ ರೂಮು. ನಮ್ಮದೇ ಫಸ್ಟು ತೆಗ್ದೇ ಆಯಿತು ಮುದವಿ. ಒಂದು ರೂಮು, ನಾವು 4 ಜನ ಇರೋದಕ್ಕೆ 2 ಬೆಡ್ ಕೊಟ್ಟಿದ್ದಾರೆ. ಈ ಕಡೆ 2 ಬೆಡ್, ಆ ಕಡೆ 2 ಬೆಡ್ ಅಂತ. ಹಿಂಗೆ ಬಂದು ಬಿಡೆ ಪರವಾಗಿ ಕಸ ಕಣೆ ಯಾಕೆ ಹುಡುಗಿ ರೂಮು ರೆಡಿ ಆಗ್ತಾ ಇದೀವಿ ಅಂದ್ರೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಈ ಥರ ಎಲ್ಲ. ಸೊ ಡುಕ್ಲಿಸ್ಟ್ ಉಂಟುವರೆ ಹಾಂ ಸ್ಕೂಲಿಗೆ ಹೋಗೋದು, ಬೀಳೋದು, ಬಂದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು, ಮತ್ತೆ ಹೋಗೋದು, ಊಟ ಮಾಡೋದು, ಆಮೇಲೆ ಮತ್ತೆ ಅಲ್ಲಿ ಹೋಗ್ಬೇಕು ಡ್ರೆಸ್ ಚೇಂಜ್ ಮಾಡಿ ಇದೇ ಹಾಗೆ ಎಲ್ಲ ಹಿಂಗೆ ಇದೆ. ನಮ್ಮ ಸೂಟ್ ಕೇಸು ಎಲ್ಲ ಮಿಸ್ಸಿಯಾಗಿ ಇದೆಲ್ಲ ಕಸಗಳು ಹಿಂಗೆ ಇದೆ. ಹಾಂ ಕಸಗಳು ಅಯ್ಯೋ ರಿಯಾಕ್ಷನ್. ಹಾಂ ವಾಶ್ ಬೈ ಬ್ರೋ ಮಿರರಲ್ಲಿ ಬರ್ತೀವಿ. ಇವಾಗಿನ ತಿಂಡಿ ಬ್ರೆಡ್ಡು, ಜಾಮು, ಚಟ್ನಿ, ಇಡ್ಲಿ, ದೋಸೆ, ಅವಲಕ್ಕಿ. ಕತ್ರಿ ಇಸ್ಕೊಂಡಿದ್ದೀನಿ ನೀನು. ಪ್ಲಾಸ್ಟರ್ ಇಲ್ಲ ಅಂದ್ಬಿಟ್ಟು ಬ್ಯಾಂಡೇಜ್ ಹಾಕ್ತಾಳು. ಯಾರು ಹೇಳು? ಇಲ್ಲ ನೀನೇ ತಾನೇ ಹೋದವಳು. ಊಟ ಅಲ್ಲ ತಿಂಡಿ ಮಾಡಿಕೊಂಡು ಅಲ್ಲಿಂದ ಬಂದ್ವಾ. ಅಲ್ಲಿಂದ ಬರಬೇಕಾದ್ರೆ ಕೈ ತೊಳ್ಕೊಂಡು ಕಲ್ಲು ಓಡಿಸ್ಕೊಬಿಟ್ಟೆ. ಚರ್ಮ ಕಿತ್ಕೊಂಡು ರಕ್ತ ಬರ್ತೈತೆ. ಯಪ್ಪ ನಂದಿನಿ ಅಲ್ಲಿ ಬ್ಯಾಂಡೇಜ್ ಇಲ್ಲ ಅಂದ್ರೆ ಅವರು ಲೇ ಸರ್ ಹೋಯ್ತಾ ಸುಮ್ಮನೆ ಗ್ರಿಲ್ಲ ಬಿಸಾಕಿದ್ರಪ್ಪ. ನನ್ನ ಕಾಲ್ಗೇನೋ ಆಗೋಯ್ತು. ತಮ್ಮನೇ ಇಲ್ಲ ಹಾಕ್ತೀನಿ. ಲಾಸ್ಟ್ ಟೈಮು ಅಷ್ಟೇ ಗೊತ್ತಾ, ನಾನು ಗಾಡಿ ಓಡ್ಸೋದು ಕಲಿತೆ ಅಂತ ಹಾಕಿರೋದು ನೋಡೋದಕ್ಕೋಸ್ಕರ ಎಷ್ಟು ಜನ ವಿಡಿಯೋ ನೋಡೋರೆ. ಬ್ಯಾಂಡೇಜ್ ಇಲ್ವಂತೆ. ಛೀ ಲೇ ಇವಳು ಚರ್ಮನೇ ತಗೊಳ್ಳು ಕಣೆ. ಚರ್ಮ ಹೋಗ್ಬೇಕಾಗ್ತಿರೋದು ಬಿಡುತ್ತೆ ಬಿಡು. ರೈಟಾಗಿ ಇಟ್ಕೊಂಡು ಹೇಳಿ ಇನ್ನೂ ಹೇಳಿ ಇನ್ನು ಬಾ. ಟೀನ ಕಾಫಿನ ಕುಡಿಯೋಕ್ಕೆ ಬಂತು ನೋಡಿ. ಕೊಡು ಮೆಟ್ರೋ ಇಡೀ ಬಾಕ್ಸ್ ಇವ್ರು ಖಾಲಿ ಮಾಡೋಂಗವ್ರೆ. ಥ್ಯಾಂಕ್ ಯು. 3, 2, 1 ಚೀರ್ಸ್. ಬರ್ತಾನೆ ಇಲ್ಲ ಅದು. ಈ ಸೈಡ್ ಮಾತ್ರ ಬರ್ತೀವಿ. ನಿಮ್ಮ ಸೋಡಾ ಗ್ಲಾಸ್ ವೈಪರ್ ಹಾಕೊಳ್ಳಿ. ವೆಜಿಟೇರಿಯನ್ ಬ್ಲಾಗ್ ಇದು. ಓಕೆ ನಾನ್ ವೆಜಿಟೇರಿಯನ್ ಫ್ರೆಂಡ್ಸ್ ಜೊತೆ ಬರ್ತಿದ್ಯಾ ನೀನು? ಇವಳೊಬ್ಳು ನಮ್ಮ 3 ಜನ ನಾನ್ ವೆಜಿಟೇರಿಯನ್, ಪ್ಯೂರ್ ನಾನ್ ವೆಜಿಟೇರಿಯನ್ಸ್ ಮಧ್ಯ ವೆಜಿಟೇರಿಯನ್ನು. ಇವಳು ಆಕ್ಷನ್ಸ್ ಮಾಡ್ತಿದ್ದಾಳೆ, ನಾನು ಮಾತಾಡ್ತೀನಿ ಆಯಿತಾ. ಕೂದಲು ಫಸ್ಟ್ ಧಾರವಾಡಕ್ಕೆ ಅಂತಂದು ಬಂದಿದ ತಕ್ಷಣ ಫುಲ್ ಹೊಟ್ಟೆ ಹಸಿತಾ ಇತ್ತು. ಆಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ಒಂದು ಹೋಟ್ಲಿಗೆ ಹೋದ್ವಿ ಅಂತ. ಅಲ್ಲೇ ಮುಂದಗಡೆ ಯಾವುದೋ ಕಾಣಿಸ್ತು ಹೋದ್ವಿ. ಅಲ್ಲಿ ನೋಡಿದ್ರೆ ಅವರು ಆಚೆ ಬರ್ತಾ ಇದ್ದಿದ್ದು ಅಜ್ಜಿ ಒಂದು ಹೇಳಿದ್ರು, ನಾವು ತಿಂದೇ ಇಲ್ಲ, ಏನು ಚೆನ್ನಾಗಿಲ್ಲ, ಅಲ್ಲಿ ತಗೊಂಡಿರೋದೆಲ್ಲ ತಟ್ಟೆಲೆ ಇಟ್ಬಿಟ್ಟು ಹಾಗೆ ಬಂದಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇನ್ನೊಂದು ನೆಕ್ಸ್ಟ್ಗೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಪೂರಿ, ಪಲ್ಲಾವು, ಬನ್ಸು ಎಲ್ಲ ಇಟ್ಟಿದ್ರು ಅಂತ. ಫುಲ್ ಖುಷಿ ಆಗೋದು, ಹೊಟ್ಟೆ ಬೇರೆ ಹಸಿತ್ತು ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಒಂದೊಂದು ಆರ್ಡ್ರ್ ಮಾಡಿದ್ರೆ ಈ ನನ್ನ ಮಕ್ಕಳು ಏನು ಮಾಡೋರು ಅಂದರೆ ಪಲ್ಲಾವ್ ಜೊತೆ
ಜಿರಳೆ ಆಮೇಲೆ ಅಲ್ಲೇ ಬಿಟ್ಬಿಟ್ಟು ಸರಿ ಆಯಿತು ಕ್ಯಾಬ್ ಮಾಡಿಕೊಂಡು ಫಸ್ಟ್ ಹೋಗ್ಬಿಡೋಣ, ತಿಂಡಿನೂ ಬೇಡ ಏನೂ ಬೇಡ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆ ಜಿರಳೆನ ತಟ್ಟೆಯಿಂದ ಎತ್ತಿದ್ದು ನಾನೇ. ತುಂಬ ಹಶ್ವಾಗಿತ್ತು ಅಂತ ಲೈಕ್ ಎಲ್ಲ ಬೇಗ ಬೇಗ ತಿನ್ನೋಣ ಅಂತ ಸಡನ್ ಆಗಿ ಪಲಾವ್ ಎಲೆ ಅಂತ ಅನ್ಕೊಂಡು ಹಿಂಗೆ ಎತ್ತಿದ್ದು, ನೋಡಿದ್ರೆ ಜಿರಳೆ ಕಾಲು. ಊಟ ಮಾಡ್ಕೊಂಡು ಅಲ್ಲಿಂದ ವಾಟರ್ ಆಕ್ಟಿವಿಟೀಸ್ಗೆ ಹೋದ್ವಿ. ಫಸ್ಟ್ ಮಾಡಿದ್ದು ಇದು ಕಾಯಕ್ಕಿಂದು, ನಾನು ನಂದಿನಿ, ನಾನು ಇವಳು ಸುಪ್ರಿಯಾ ಮತ್ತೆ ನೀರು ಒಂದು ಬೋಟಲ್ ಹೋದ್ರು. ಅಂದರೆ ಒಂದೇ ಬೋಟಲ್ ಇಬ್ಬಿದ್ದು ಹೋಗುತ್ತಾರೆ ಅದು. ಆದರೆ ನಾವೇ ಹೋಗೋದು, ನಾವೇ ಏನಾದರೂ ಹುಟ್ಟಾಕೊಂಡು ಹೋಗೋದು ಅವೆಲ್ಲ. ಅದು ಚೆನ್ನಾಗಿತ್ತು. ನಾನು ನಂದಿನಿ ಮೋಸ್ಟ್ಲಿ ಏನು ಅನ್ಕೊಂಡೆ ಅಂದರೆ ನಾವಿಬ್ಬರು ಸ್ವಲ್ಪ ಸಣ್ಣ ಇದೀವಲ್ಲ, ಅದು ಬೇರೆ ಸ್ಪೆಕ್ಸ್ ಬಿಟ್ಬಿಟ್ಟಿದ್ವಿ ಆ್ಯಂಡ್ ಇಬ್ಬರಿಗೂ ಸ್ವಿಮ್ಮಿಂಗ್ ಬರಲ್ಲ, ಚೂರು ಬರಲ್ಲ. ಅಕಸ್ಮಾತ್ ನಾವು ಒಂಚೂರು ಉಲ್ಟಾ ಹಾಕೊಂಡ್ರು ಎದ್ದು ಬರೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ತುಂಬ ಕಮ್ಮಿ ಇತ್ತು ಅಲ್ಲ, ಬರ್ಬೋದಿತ್ತು. ಬಿಕಾಸ್ ಲೈಫ್ ಜಾಕೆಟ್ ಇತ್ತು, ಅದೊಂದೇ ರೀಸನ್. ಹೆಂಗಿದ್ರು ತೇಲಾಡ್ತಿದ್ವಿ ಅಷ್ಟೇ. ಬಟ್ ನಮಗೆ ಅದು ಹೆಂಗೆ ಯೂಸ್ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಬಿದ್ದರೆ ಎದೊಳ್ತೀವನೋ ಅಂತ ಒಂದು ಚಿಕ್ಕ ಕಾನ್ಫಿಡೆನ್ಸ್ ಅಷ್ಟೇ, ಅದೊಂದು ಅಷ್ಟೇ ಗೊತ್ತಿದ್ದು. ಆಮೇಲೆ ಒಳ್ಳೆ ಕಾಯಕಿಂಗಿಗೆ ಹೋಗಿ ಬಂದಾದ್ಮೇಲೆ ಚೆನ್ನಾಗಿ ಓಡಿಸ್ತೀವಿ ಅಂತ ನಮಗೂ ಗೊತ್ತಾಯ್ತು. ಅವಾಗ ಸಚ್ ಗುಡ್ ಡ್ರೈವರ್ಸ್, ಐ ಮೀನ್ ಬೋಟ್ ಕಾಯಕಿಂಗ್ ಬಳಿ ಚೆನ್ನಾಗಿತ್ತು. ಅದಾದಮೇಲೆ ಬಂದಿದ್ದ ತಕ್ಷಣ ರಿವರ್ ರಾಫ್ಟಿಂಗ್ ಹೋದ್ವಿ. ಅವರು ಮಾತ್ರ ಕ್ಯಾಪ್ಟನ್ ಥರ ಅವ್ರು ಏನು ನಮ್ಮ ಗೈಡ್ ಮಾಡ್ತಾರೆ, ಸಖತ್ತಾಗಿ ಹೇಳ್ಕೊಟ್ರು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ರಿವರ್ ರಾಫ್ಟಿಂಗ್ ವಿತ್ ಬೋಟಿಂಗ್ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಂಡು ಹೋದ್ರು ಅವರು. ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಫುಲ್ ಚಿಯರಿಂಗ್ ಆಗಿದ್ರು, ಚೆನ್ನಾಗಿತ್ತು. ಒಟ್ಟಿನಲ್ಲಿ ನೀರಿಗೆಲ್ಲ ಬೀಳಿಸ್ಬಿಟ್ಟು ನಮ್ಮನ್ನ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಿಮ್ಮಿಂಗ್ ಬರುತ್ತಾ ಅಂತ ಕೇಳಿದ್ರು. ಬರಲ್ಲ ಅಂದು ನೀರು ದಬಾಕೊಳ್ರಿ ಅಂತ ಅಂದರು. ಆಮೇಲೆ ಅವರೇ ಹೇಳ್ಕೊಟ್ರು ಎಲ್ಲನೂ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ ಹೇಳ್ಕೊಟ್ರು. ರೂಲ್ಸ್ಗಳು ಹೇಳ್ಕೊಟ್ರು, ಸೇಫ್ಟಿ ರೂಲ್ಸ್ಗಳು. ಆ್ಯಂಡ್ ಜೊತೆಗೆ ಇದ್ರು 2 ಸೇಫ್ಟಿ ರೂಲ್ಸು ಮತ್ತು 3 ಕಾಮನ್ ರೂಲ್ಸ್ ಅಂತ ಅಂದ್ಬಿಟ್ಟು ಹೇಳ್ಕೊಟ್ರು. ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ನೀಟಾಗೆಲ್ಲ ಹಾಗೆ ಮಾಡಿದ್ವಿ. ಪೆಡ್ಲಿಂಗು ಎಲ್ಲ ಚೆನ್ನಾಗಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ರು. ಆಮೇಲೆ ಒಂದು ಏನು ರಿವರ್ ಗೊತ್ತಿರುತ್ತೆ, ಓದೋರಿಗೆ ಗೊತ್ತಿರುತ್ತೆ. ಅಂದರೆ ಒಂದು ಬೋಟಲ್ಲಿ 8 ಮೆಂಬರ್ಸ್ನ ಹಾಕಿರ್ತಾರೆ. ನಾವು 4 ಜನ ಮತ್ತು ಇನ್ನೊಂದು 3 ಜನ ಏನೋ ನಮಗೆ ಕಳಿಸಿದ್ದು 7 ಮೆಂಬರ್ಸ್ ಮಾತ್ರ. ಬಿಕಾಸ್ ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟು ಅಷ್ಟೊತ್ತಿಗೆಲ್ಲ ಮುಗಿತಾ ಇತ್ತಲ್ಲ, ಇನ್ನು ಮಿಗ್ದವ್ರು ಮಾತ್ರ ಕಳಿಸಿತ್ತು ನಮ್ಮನ್ನ. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇನ್ನು ವೀಡಿಯೋ ಹಾಕಿ ನೋಡ್ಕೊಳ್ಳಿ ಆಯಿತಾ. Love you guys. Thank you so much. ನೀವೇನಲ್ಲ ಬಿಡೆ, ನನ್ನ ಸಬ್ಸ್ಕ್ರೈಬರ್ಸ್ ಇದ್ರು. ಅಯ್ಯೋ ನನ್ನ ಕೈ ಬೇರೆ ಲಾಕ್ ಮಾಡ್ಕೊಂಡು. ಆದರೂ ನಾವೇನು ಓವರ್ ಆಕ್ಟಿಂಗ್ ಮಾಡ್ತೀವಲ್ಲ, ಬೇಜಾನ್ ತುಂಬ. ಅದರಲ್ಲೂ ಫಸ್ಟ್ ಕೂತಾಳಲ್ಲ ನಾನು, ಡ್ರಾಮಾ ಕ್ವೀನ್. ನನ್ನ ಮಕ್ಕ ನೋಡಿದ್ರೆ ಹಂಗೆ ಅನ್ಸುತ್ತೆ. ಹೌ ಕ್ಯೂಟ್ ಅಂಡ್ ಹೌ ಇನ್ನೋಸೆಂಟ್. ಅವ್ರು ಕಾಲೇಜಲ್ಲಿ ಇರೋರಿಗಂತೂ ಯಾರಿಗೂ ಗೊತ್ತಿಲ್ಲ ಎಷ್ಟು ದೊಡ್ಡ ಡ್ರಾಮಾ ಕ್ವೀನ್. ಅವರು ನೋಡ್ತಾರೆ ವ್ಲಾಗ್ನ. ಇದನ್ನ ಕ್ಲಿಪ್ ಅಂತ ಕಟ್ಟೆ ಮಾಡಲ್ಲ, ನೋಡ್ಕೊಳ್ಳಿ. ನಂದಿನಿ ಮಾತ್ರ ದೊಡ್ಡ ಡ್ರಾಮಾ ಕ್ವೀನ್, ಗೊತ್ತವ್ರಿ. ಹ್ಯಾಶ್ಬನ್ ಡ್ರಾಮಾ ಕ್ವೀನ್. ಇಡೀ ಡ್ರಾಮಾ ನಮ್ಮ ಸಿವಿಲ್ ಟೀಮ್ನ ಮೇಂಟೈನ್ ಮಾಡಿದ್ದೀನಿ ನಾನು. ಡ್ರಾಮಾ ನಾನೇ ನೋಡ್ಕೊಂಡಿದ್ದೀನಿ. ರೇನ್ ಡ್ಯಾನ್ಸ್ಗೆ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಊಟಕ್ಕಂತ ಬಂದ್ವಿ. ಐ ಮೀನ್ ಬೇಸಿಕಲಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದು ಆಮೇಲೆ ಫೈರ್ ಕ್ಯಾಂಪ್ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಹೊಗೆ ಬರ್ತಾರೆ. ನಾನು ನಂದಿನಿ ಫುಲ್ ನಿದ್ದೆ ಹೊಡ್ಬಿಟ್ವಿ. ಇವರಿಬ್ರು ಫೈರ್ ಕ್ಯಾಂಪನ್ನು ಅಟೆಂಡ್ ಮಾಡಿ ಶಟಲ್ ಅದೆಲ್ಲ ಗೇಮ್ಸ್ ಆಡಿದ್ವಿ. ಆಡದಂತೆ ವಿತೌಟ್ ಫೈರ್ ಮಾಡ್ತಾ ಇದ್ವಿ ಇಬ್ರು. ನೀತು ಮತ್ತೆ ಇವಳೆ ಹೊಡ್ಕೊತಾಳೆ. ಹಾಂ, ಇಬ್ರು ಬೇಸ್ ಹೋಗಿದ್ರು. ನಾನು ಮತ್ತೆ ನಂದಿನಿ ಬೇಸ್ತು. ಯಾಕಂತಂದ್ರೆ ನಾವು ಬೇಗ ಮಾಡ್ಕೊಬಿಡ್ತೀವಿ. ನನ್ನೆಲ್ಲ ವಾಯ್ಸು ಟ್ರಿಪ್ಪಿಗೆ ಬಂದ್ಬಿಟ್ಟು ಬೇಗ ಮಾಡ್ಕೊಬಿಡ್ತೀವಿ. ಅದಕ್ಕೆ ಬೇಸ್ಟ್ ನಾವಿಬ್ಬರು ಏನಿಲ್ಲ. ಯಾಕೆ ನಿನ್ನೆ ರಾತ್ರಿ ಎಲ್ಲ ಟ್ರೈನಲ್ಲಿ ಎದ್ದಿದ್ದಿಲ್ವಾ, ಅದಕ್ಕೆ ನಿದ್ದೆ ಬಂತಪ್ಪ. ನಾವು ಎದ್ದಿದ್ವಿ ಬೆಳಗ್ಗೆ. ಅಲ್ಲ, ನಿನ್ನೆ ಬೆಳಗ್ಗೆ ದಾಂಡೇಲಿನಲ್ಲಿ ಜಿಲ್ಲೆ ಸಿಕ್ತು ಅಂತಂದ್ಬಿಟ್ಟು ಪಿಜ್ಜಾ ತಿಂತಿದ್ದಾರೆ ಇವರೆಲ್ಲ ಪಾಪ ಅಂತ. ಬಡವ್ರು ನಾವು 2 ದಿನ ಆಯ್ತು ಊಟ ಮಾಡಿ ಪಿಜ್ಜಾ ತಿನ್ಕೊಂಡೆ ಬದುಕ್ತಾ ಇದೀವಿ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಇವಾಗ ಸದ್ಯಕ್ಕೆ ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡಿದ್ದೀವಿ. ಟ್ರೈನ್ ಮಿಸ್ ಆಗಿದೆ. ಮಿಸ್ ಆಗಿಲ್ಲ ಟ್ರೈನು, ಅದೇ ಇಲ್ಲ ಆಗಿದೆ. ಯಾರು ಮಿಸ್? ಟ್ರೈನೇ ಬರಲಿಲ್ಲ. 9 ಗಂಟೆ ಟ್ರೈನ್ ಯೂಟರ್ನ್ ಮಾಡ್ಕೊಂಡು ಹೋಯ್ತಲ್ಲಿ. ನಾವು 4 ಜನ ಯಾವ ಧೈರ್ಯದ ಮೇಲೆ ಓಡಾಡ್ತಾ ಇದ್ದೀವಿ. ಅದು ಬರೀ 4 ಹುಡುಗಿರಿ ಅಂತ ಅಂದರೆ ವಿ ಹ್ಯಾವ್ ಆಚೆ ಎಲ್ಲ ಓಡಾಡ್ಬೇಕಾದ್ರೆ ಇದನ್ನ ಇಟ್ಕೊಂಡು ಕ್ಯಾರಿ ಮಾಡಿದ್ದು ನಾವು. ಒಳ್ಳೇದು, ಇದೇ ಧೈರ್ಯದ ಮೇಲೆ ನಾವು ಓಡಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಷ್ಟು ದೂರದಿಂದ ನೋಡಿದ್ರೆ ತುಂಬ ಹಾಕಿ ಬರುತ್ತೆ. ಒಬ್ಬೊಬ್ಬರೇ ಓಡಾಡ್ತಾ ಇದ್ದು. ಪ್ಲೀಸ್ ಕ್ಯಾರಿ ಒನ್ ಆಫ್ ದಿಸ್. ಬೇರೆ 2 ಬಾಟಲ್ ತರಿಸಿದ್ಲು ಇದು, ಅಂದರೆ 2 ಏನಂತಾರೆ ಪೀಸ್ ತರಿಸಿದ್ಲು. ಅದರಲ್ಲಿ ಇವ್ರಗಳ ಹತ್ರ ಇದೆ. ನಾನು ವ್ಲಾಗ್ ಮಾಡ್ದಂಗೆ ಅವರೇ ಎತ್ಕೊಂಡು ಮಾಡ್ತಾರೆ. ಅದಕ್ಕೆ ವ್ಲಾಗ್ ಕಂಟೆಂಟ್ ನಾವಾಗಿರ್ತೀವಿ. ಅದು ಇವ್ರ ಚಾನಲ್ ತುಂಬ ನಾವೇ ತುಂಬಿರ್ತೀವಿ. ಯೂಟ್ಯೂಬ್ ಚಾನಲ್ ಹೆಸರು ಮಿಕ್ಕಿದೆಲ್ಲ ನಮ್ಮದೇ ಕಂಟೆಂಟ್, ನಮ್ಮದೇ ಐಡಿಯಾ ನಮ್ಮದೇ. ಅವಳು ಕಷ್ಟಪಟ್ಟು ಎಡಿಟ್ ಎಲ್ಲ ಮಾಡ್ತಾಳೆ ಅಂತ ಒಂಚೂರು ಕ್ರೆಡಿಟ್ಸ್ ಕೊಡು. ಒಂದು 5% ಇಷ್ಟ ಇಲ್ಲಿಂದ ಬಂದು
ನೀವು ಫಸ್ಟ್ ಸ್ಟೆಪ್ 1 ಬಂದು ನೀವು ರೈಟ್ ಹ್ಯಾಂಡ್ ಅವರಾದರೆ ರೈಟಲ್ಲಿ ಪಾ ವಿಡಿಯೋ ಲ್ಯಾಗ್ ಮಾಡ್ತಾಳೆ ಇವಳು, ಬೇಗ ಹೇಳ್ತಿಲ್ಲ. ಲೆಫ್ಟ್ ಹ್ಯಾಂಡ್ ಹಿಂಗೆ ಇಟ್ಕೊಂಡು ಇದು ಇದೆಯಲ್ಲ ಇದ್ರ ಮೇಲೆ ಕೈ ಇಟ್ಬಿಟ್ಟು ಹಿಂಗೆ ಹೊಡಿರಿ, ಹಿಂಗೆ ಹೇಳಿ ಹಿಂಗೆ ಹೊಡಿರಿ, ಹಿಂಗೆ ಹೊಡೆದ್ಬಿಟ್ಟಿಯಾ? ಹಿಂಗೆ ಹೊಡೆದಾದ್ಮೇಲೆ ಲಾಸ್ಟ್ ಸ್ಟೆಪ್ ಏನು ಗೊತ್ತಾ? ಹೊಡ್ಬಿಡಿ ಇಟ್ಕೊಂಡು. ಸರಿನಾ? ಇಷ್ಟೇ, ಓಡಬೇಕು. ಈ ಪಾರ್ಟ್ ಅಂದರೆ ಓಡಬೇಕು, ಸರಿನಾ? ಇಲ್ಲ ಅಂದ್ರೆ ನೀವು ತಲೆ ಸುತ್ತಲೇ ತಗೋತೀರೋ. ಅಷ್ಟೇ. ಆಮೇಲೆ ನೀವು ಎಲ್ಲೆಲ್ಲೋ ಯೂಸ್ ಮಾಡೋಂಗಿಲ್ಲ ಈಗ, ಯಾವುದ್ಯಾವುದೋ ಜಾಗದಲ್ಲಿ ಸೆಂಟ್ ಅಂತ ಅಂದ್ಕೊಂಡು ಓಕೆ ನಾವು ಫುಡ್ ಓಡಿಸ್ಕೊತಾ ಇದ್ದೀವಿ. ಈ ಫೋನಲ್ಲ, ಈ ಫೋನಲ್ಲಿ ಇವರಿಬ್ರು ಏನೋ ಪ್ರ್ಯಾಂಕ್ ಮಾಡ್ತಾರೆ. ಇವಳ ಹತ್ರ ಏನೋ ಇದೆ ಅದರಿಂದ. ಎಲ್ಲೇ ಹೋದ್ರು ಅವರು? ಹೋದ್ರು ಈ ಫೋನಲ್ಲಿ ತೆಗ್ತಾರೆ, ಮಾತಾಡ್ತಾವ್ರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬನ್ನಿ.